ಚಿಕ್ಕಬಳ್ಳಾಪುರ ಹೊರವಲಯದ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾದರಿ ಮತಪತ್ರಗಳಿಗೂ ಪೂಜೆ ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಯಲುವಳ್ಳಿ ರಮೇಶ್ ಇಂದು ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಿದರು. ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಂದಿ ಆಂಜನಪ್ಪ, ಕೋಚಿಮುಲ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದೇ ವ್ಯಕ್ತಿಯನ್ನು ಮತ್ತೆ ಬೆಂಬಲಿಸುವುದು ಸರಿಯಿಲ್ಲ ಎಂಬ ಉದ್ದೇಶದಿಂದ ಯಲುವಳ್ಳಿ ರಮೇಶ್ ಅವರನ್ನ ಬೆಂಬಲಿಸುತ್ತಿರುವುದಾಗಿ ಹೇಳಿದರು. ಯಾವುದೇ ಪಕ್ಷದವರಾದರೂ ಭ್ರಷ್ಟಾಚಾರ ಮಾಡಿದರೆ ಭ್ರಷ್ಟಾಚಾರಿಗಳೇ. ಅದೇ ಭ್ರಷ್ಟಾಚಾರಗಳಿಂದ ಹಾಲು ಒಕ್ಕೂಟಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆ ನಷ್ಟ ಭರ್ತಿ ಮಾಡಲು ಮತ್ತು ಮತ್ತೆ ಭ್ರಷ್ಟಾಚಾರ ನಡೆಯದಿರಲು ಯಲುವಳ್ಳಿ ರಮೇಶ್ ಅವರಿಗೆ ಮತ ನೀಡುವಂತೆ ಕೋರಿದ್ರು. ಎಲ್ಲ 84 ಮತದಾರರನ್ನ ಈಗಾಗಲೇ ವೈಯಕ್ತಿಕವಾಗಿ ಸಂಪರ್ಕಿಸಲಾಗಿದೆ. ಅವರಿಂದ ರಮೇಶ್ ಅವರನ್ನ ಬೆಂಬಲಿಸಲು ಕೋರಲಾಗಿದೆ. ಹಾಗಾಗಿ ರಮೇಶ್ ಅವರು ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಿದ್ರು. ಎಲ್ಲ ಡೈರಿಗಳ ವಿಚಾರವಾಗಿ ಡೈರಿಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಹಿಂದೆ ಏನು ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಇದ್ದಾಗ ಆಗಿರ್ತಕ್ಕಂಥ ಅನ್ಯಾಯ ಬಹಳ ಖಂಡನೀಯ. ಕೋಲಾರ ಯೂನಿಯನ್ನಲ್ಲಿರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ತಪ್ಪನ್ನು ಅವರು ಗುರುತಿಸಿ ಕಂಡಿಡಿದು ಇದಕ್ಕೆ ನೀವು ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಲ್ವಾ ಗೌಡ್ರೆ? ಅದನ್ನು ನಾವು ಯಾರೇ ತಪ್ಪು ಮಾಡಿರಲಿ, ಅದು ಕಾನೂನಿನಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದು ಬಿಟ್ಬಿಟ್ಟು ನಾವು ತಪ್ಪು ಮಾಡಿದವ್ರಿಗೆ ಮತ್ತೆ ಬೆಂಬಲಿಸ್ಕೊಂಡು ಹೋಗ್ತಾ ಇದ್ದರೆ ಅದು ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ತಪ್ಪು ಅಂತ ನನ್ನ ಮನಸ್ಸು ಹೇಳ್ತದೆ. ಅದು ಅವ್ರವ್ರ ಇಚ್ಛೆ. ನಾನು ಈ ಪ್ರಜಾಪ್ರಭುತ್ವ ಅಂತ ಹೇಳಿದ್ನಲ್ಲ, ಈಗ ಎಲ್ಲರೂ ನಮ್ಮಿಂದ ಬಂದುಬಿಡ್ಬೇಕು ಅಂತ 2 ಲಕ್ಷ ಚಿಲ್ಲರೆ ಓಟಿದೆ. 2 ಲಕ್ಷ ಓಟನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ ಅಂತ ಹೇಳ್ಬೋದು ನಾನು, ಆದರೆ ಅವ್ರು ಹಾಕ್ಬೇಕಲ್ಲ. ಹಾಗೆ ಇದು ಅಷ್ಟೇ. ಕೆಲವರ ಅವರವರ ನಮ್ಮದು ಆಗಿರ್ತಕ್ಕಂಥ ಅನ್ಯಾಯವನ್ನು ಪರಿಗಣಿಸಿ ನಾನು ಯಲುವಳ್ಳಿ ರಮೇಶ್ ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ಚೀಮೂಲ್ ಅಭ್ಯರ್ಥಿ ಯಲುವಳ್ಳಿ ರಮೇಶ್ ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಸೇವೆ ಸಲ್ಲಿಸಿದ ಅನುಭವ ಇದ್ದು ಹೈನುಗಾರಿಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಪ್ರಸ್ತುತ ಚೀಮೂಲ್ಗೆ ಸ್ಪರ್ಧೆ ಮಾಡಲಾಗಿದೆ. ಮತದಾರರು ತಮ್ಮನ್ನು ಗೆಲ್ಲಿಸುವ ವಿಶ್ವಾಸವಿದೆ. ಹಾಲು ಒಕ್ಕೂಟದ ಉದ್ಧಾರಕ್ಕಾಗಿ ತಮಗೆ ಮತ ನೀಡುವಂತೆ ಕೋರಿದರು. ಈಗಾಗಲೇ ಮೊದಲೇ ನಾವು ಪ್ರಚಾರ ಪ್ರಾರಂಭ ಆಗಿದೆ. ಇವತ್ತು ನನ್ನ ಹೆಸರಲ್ಲಿ ಒಳ್ಳೆ ಶುಭವಾದ ದಿನ. ಇವತ್ತು ಆಂಜನೇಯನಿಗೆ ಅಭಿಷೇಕ ಇಟ್ಕೊಂಡು ಪ್ರಚಾರ ಮಾಡಬೇಕು ಅನ್ನೋ ಒಂದು ಸ್ವಾಮಿಗೆ ಹೇಳಿದ ಮೇರೆಗೆ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು, ಆಂಜನಪ್ಪನವರು, ಇತರೆ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ನಾವೀಗಾಗಲೇ ಮತಯಾಚನೆ ಮಾಡಿದ್ದೇವೆ. ಒಳ್ಳೆ ಅಭಿಪ್ರಾಯ ಜನಗಳಲ್ಲಿದೆ. ಈಗಾಗಲೇ ಅಣ್ಣನವರು ಹೇಳಿದಾಗೆ ಭಾಳಷ್ಟು ಅಲ್ಲಿ ಅನ್ಯಾಯಗಳು ನಡೀತಾ ಇದೆ. ಅನ್ಯಾಯಗಳ ಇದು ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನೀವೇ ಸೂಕ್ತವಾದ ಅಭ್ಯರ್ಥಿ ಅನ್ನೋ ಒಂದು ಅಭಿಪ್ರಾಯ ಮತದಾರರಲ್ಲಿ ಬಂದಿದೆ. ಏನು ಡೆಲಿಗೇಟ್ಸ್ ಇದ್ದಾರೆ ಅವರು ಬಹುತೇಕ ಎಲ್ಲರೂ ಕೂಡ ಅದನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದು ಒಂದು ಧರ್ಮ ಅಧರ್ಮಗಳ ವಿರುದ್ಧ ನಡೀತಾ ಇದೆ. ಅದಕ್ಕೆ ನನಗೆ ಜಯ ಆಗ್ತದೆ. ಆ ಸ್ವಾಮಿ ಆಶೀರ್ವಾದ ಇದ್ದೇ ಇರ್ತದೆ. ಮತದಾರಗಳೇ ಏನಿವತ್ತೇನು ಡೆಲಿಗೇಟ್ಸು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸಹಕಾರ್ಯದರ್ಶಿಗಳು, ಟೆಸ್ಟರ್ಗಳು, ಆಮೇಲಿಂದ ಡೈರೆಕ್ಟರ್ಗಳು, ಹಾಲು ಒಕ್ಕೂಟಗಳ ಹಾಲು ಉತ್ಪಾದಕ ಸಹಕಾರ ಸಂಘದ ಡೈರೆಕ್ಟರ್ಗಳು, ಅವರ ಮುಖಂಡತ್ವ, ಅವ್ರ ನಾಯಕತ್ವ, ಇಲ್ಲಿ ಬಂದಿರೋಂಥ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಎಲ್ಲರ ಬೆಂಬಲ ನನಗಿದೆ ಅಂತ ನಾನು ಭಾವಿಸ್ತೀನಿ. ಹೌದು, ಭಾಳಷ್ಟು ವಿಚಾರಗಳಲ್ಲಿ ನಾನು ಮೊದಲಿಂದ ನಮ್ಮ ಗುರುಗಳು, ರಾಜಕೀಯದ ಗುರುಗಳ ಬಿಲ್ಲಪ್ಪನವರು ಮತ್ತು ಬೈರೇಗೌಡರ ಒಂದು ನೇತೃತ್ವದಲ್ಲಿ ರಾಜಕಾರಣನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೋಆಪ್ರೇಟಿವ್ ಸಹಕಾರ ಕ್ಷೇತ್ರದಲ್ಲಿ ಭಾಳಷ್ಟು ಕಡೆ ಕೋಆಪ್ರೇಟಿವ್ ಯೂನಿಯನ್ ಇರ್ಬೋದು, PLD ಬ್ಯಾಂಕ್ ಅಧ್ಯಕ್ಷನಾಗಿರ್ಬೋದು, ಆಮೇಲೆ ಕೃಷಿ ಮಾರುಕಟ್ಟೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಅನೇಕ ರಂಗಗಳಲ್ಲಿ ನಾನು ಇದು ಕೆಲಸ ಮಾಡಿದ್ದೀನಿ. ಈಗ ಇಲ್ಲಿ ಗೋಪಾಲಕರಿಗೆ ರಕ್ಷಣೆ ಕೊಡಬೇಕು, ಗೋಗಳಿಗೆ ರಕ್ಷಣೆ ಕೊಡಬೇಕು. ಹಾಲು ಉತ್ಪಾದಕರ ಸಂಘಗಳಲ್ಲಿ ನಡೀತಾ ಇರೋಂಥ ಅನ್ಯಾಯಗಳ ವಿರುದ್ಧ ಸಿಡಿದೆದ್ದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಈ ಹೋರಾಟ. ಈಗಾಗಲೇ ಕೋಮೂಲ್ನಿಂದ ಚೀಮೂಲಾಗಿ ಬೇರ್ಪಟ್ಟಾಗ ಭಾಳ ಸಂತೋಷ ಆಗಿದೆ. ಇವತ್ತು ಇದು ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದ ಚೀಮೂಲು ಅಭಿವೃದ್ಧಿ ಆಗಬೇಕು. ತನ್ಮೂಲಕ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಸಹಾಯ ಆಗಬೇಕು, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನಿವತ್ತು ಈ ಫೀಲ್ಡ್ಗೆ ಎಲ್ಲರ ಅಭಿಪ್ರಾಯದ ಒತ್ತಾಯದ ಮೇರೆಗೆ ನಾನಿವತ್ತು ಇದಕ್ಕೆ ಸ್ಪರ್ಧೆ ಮಾಡಿದ್ದೀನಿ.